2.10 Dielectrics and Polarizations. So as we know about the dielectrics in the past chapters, we classify matter into different types, right? That is conductor, insulator, semiconductor and electrolytes, and also we know very well the charge carriers in these materials, right? ಸೊ ಹಾಗಾದರೆ ಮೊದಲನೇ ಚಾಪ್ಟರ್ದಲ್ಲಿ ಏನಪ್ಪಾ ಅಂತ ಹೇಳಿದರೆ ನಾವು ಈ ಕಂಡಕ್ಟರು, ಇನ್ಸುಲೇಟರು, ಸೆಮಿ ಕಂಡಕ್ಟರ್ಸು ಮತ್ತು ಎಲೆಕ್ಟ್ರೋಲೈಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ರೈಟ್? ಸೊ ಹಾಗೆ ಅವಕರದಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಯಾರ್ಯಾರು ಅನ್ನೋದು ಕೂಡ ನಾವೇನಪ್ಪ ಅಂತ ಹೇಳಿದರೆ ಡಿಸ್ಕಷನ್ಸನ್ನು ಮಾಡಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಕಂಡಕ್ಟರ್ನ ತಗೊಂಡ್ರೆ ಕಂಡಕ್ಟರ್ದಲ್ಲಿ ದ ಫ್ರೀ ಎಲೆಕ್ಟ್ರಾನ್ಸ್ ಆರ್ ದಿ ಫ್ರೀ ಚಾರ್ಜ್ ಕ್ಯಾರಿಯರ್ಸ್, ಇನ್ಸುಲೇಟರ್ದಲ್ಲಿ ನೋ ಫ್ರೀ ಚಾರ್ಜ್ ಕ್ಯಾರಿಯರ್ಸ್, ಸೆಮಿ ಕಂಡಕ್ಟರ್ದಲ್ಲಿ ಹೋಲ್ಸ್ ಆ್ಯಂಡ್ free electrons are the charge carriers, and electrolytes dali ions, positive and negative ions are the charge carriers. Okay, so hagadre ee dielectrics is nothing but what a insulator anta ನಾವು ಹೇಳಿ ಕರಿಬಹುದು. ನಾವು ಡೈಎಲೆಕ್ಟ್ರಿಕ್ ಗೆ ಇನ್ನೊಂದು ಹೆಸರೇನು ಇನ್ಸುಲೇಟರ್. ಸೊ ಹಾಗಾದ್ರೆ ಇನ್ಸುಲೇಟರ್ ಅಂತ ತಕ್ಷಣನೇ ನಮಗೆ ಏನಪ್ಪಾ ಅಂತ ಹೇಳಿದ್ರೆ ಕ್ಲಿಯರ್ ಪಿಕ್ಚರ್ ಬರ್ತೈತಿ. ಏನಂದ್ರೆ those are the materials which allow the, right, it means which do not allows the electric charges to flow through them easily. Those are the materials which do not allow the electric charges to flow through them easily. ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ನ ಅದು ತಗೊಳ್ತೈತಿ, ಬಟ್ ಆ ಎಲೆಕ್ಟ್ರಿಕ್ ಚಾರ್ಜಸ್ ನ ಏನ್ ಮಾಡೋದಿಲ್ಲ, ಅದು ಫ್ಲೋ ಮಾಡೋದಿಲ್ಲ. ಅಂತ ಮಟೀರಿಯಲ್ಸ್ಗೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇನ್ಸುಲೇಟರ್ಸ್ ಅಂತ ನಾವು ಹೇಳಿ ಕರಿತೀವಿ, ರೈಟ್? ಸೊ ಅದಕ್ಕೆ ಇನ್ನೊಂದು ಹೆಸರೇ ಡೈಎಲೆಕ್ಟ್ರಿಕ್ಸ್. ಓಕೆ, so let us discuss about the dielectrics in this session. That is dielectrics. Dielectrics are, this is insulators. Insulators. ಸೊ ಇನ್ಸುಲೇಟರ್ಗೆ ಇನ್ನೊಂದು ಹೆಸರೇ ನಾವೇನಂತ ಹೇಳ್ತೀವಪ್ಪ ಅಂದರೆ ಡೈಎಲೆಕ್ಟ್ರಿಕ್ಸ್ ಅಂತ ನಾವು ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದರೆ ಪೇಪರ್, ಮೈಕಾ, ರೈಟ್, ಸಿರಾಮಿಕ್ಸು, ಪ್ಯೂರ್ ವಾಟರು, ಆಕ್ಸಿಜನ್ನು, ರೈಟ್, ಇವೆಲ್ಲ ಏನಪ್ಪಾ ಅಂತ ಹೇಳಿದರೆ ದೀಸ್ ಆರ್ ವಾಟ್ ಇನ್ಸುಲೇಟರ್ ಆರ್ ಡೈಎಲೆಕ್ಟ್ರಿಕ್ಸ್ ವಿಚ್ ನಾಟ್ ಅಲೌಸ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದ್ಯಾಮ್ ಈಸಿಲಿ. ನಮ್ಮ ಸುತ್ತಮುತ್ತಲು ಈ ಥರ ಏನಪ್ಪಾ ಅಂತ ಹೇಳಿದರೆ ನಾವು ಮಟೀರಿಯಲ್ಸ್ನ ನೋಡ್ತೀವಿ, ಪ್ಲಾಸ್ಟಿಕ್ ನೋಡ್ತೀವಿ ನಾವು, ರೈಟ್? ನೆಕ್ಸ್ಟು ಏನು ಪೇಪರ್ ನೋಡ್ತೀವಿ, ಮೈಕಾ ನೋಡ್ತೀವಿ, ರೈಟ್, ಸಿರಾಮಿಕ್ಸ್ ನೋಡ್ತೀವಿ, ವಾಟರ್, ಪ್ಯೂರ್ ವಾಟರ್, ರೈಟ್, ನೆಕ್ಸ್ಟ್ ಆಕ್ಸಿಜನ್. ಸೊ ಇವೆಲ್ಲ ಏನಪ್ಪಾ ಅಂತ ಹೇಳಿದರೆ ಇವೆಲ್ಲ ಇನ್ಸುಲೇಟರ್ಸ್. ಇವು ಚಾರ್ಜಸ್ಸನ್ನು ತಗೋತೈತಿ, ಬಟ್ ಚಾರ್ಜಸ್ಸನ್ನು ಏನು ಮಾಡೋದಿಲ್ಲ, ಫ್ಲೋ ಮಾಡೋದಿಲ್ಲ. ಹಾಗಾಗಿ ಇವಕ್ಕೆ ನಾವೇನಂತ ಕರಿತೀವಿ ಅಂದರೆ ಇನ್ಸುಲೇಟರ್ ಅಂತ ನಾವು ಹೇಳಿ ಕರಿತೀವಿ. ಫೈನ್. ಹಾಗಾದರೆ ಈ ಡೈಎಲೆಕ್ಟ್ರಿಕ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಎರಡು ರೀತಿ ಕ್ಲಾಸಿಫಿಕೇಶನ್ಸನ್ನು ಮಾಡ್ಕೋತೀವಿ, ರೈಟ್? ಸೊ ಟೈಪ್ಸ್ ಆಫ್ ಡೈಎಲೆಕ್ಟ್ರಿಕ್ಸ್. Types of dielectrics. ಸೊ ಹಾಗಾದ್ರೆ ಈ ಡೈಎಲೆಕ್ಟ್ರಿಕ್ಸ್ ದಲ್ಲಿ ನಾವೇನಪ್ಪಾ ಅಂತ ಹೇಳಿದ್ರೆ ಎರಡು ರೀತಿ ಡೈಎಲೆಕ್ಟ್ರಿಕ್ಸ್ ಅನ್ನ ನೋಡ್ತೀವಿ ನಾವು, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಒಂದನೇದು ಪೋಲಾರ್ ಡೈಎಲೆಕ್ಟ್ರಿಕ್ಸ್, ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಎರಡನೇದು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್, polar dielectrics. ಓಕೆ, ಸೊ ಹಾಗಾದರೆ ಈ ಪೋಲಾರ್ ಡೈಎಲೆಕ್ಟ್ರಿಕ್ಸು ಮತ್ತು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡುವ ಮುಂಚೆ ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ಸನ್ನು ಮಾಡ್ಕೊಳ್ಳೋಣ. ಓಕೆ, ಸೊ ಹಾಗಾದರೆ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದರೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂತ ಹೇಳಿದರೆ ಡ್ಯೂ ಟು ದಿ ಅನ್ಸಿಮೆಟ್ರಿಕಲ್ ಶೇಪ್. ಫಾರ್ ಎಕ್ಸಾಂಪಲ್ ನಾವು HCl ಅಥವಾ H2O ತಗೋತೀನಿ ನಾನು, ದಟ್ ಈಸ್ HCl ಮತ್ತು H2O. ದೀಸ್ ಆರ್ ವಾಟ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇವಕ್ಕೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ನಾವು ಎದಕ್ಕೆ ಕರಿತೀವಿ ಮತ್ತು ಅದ್ರ ಹಿಂದೆ ಇರತಕ್ಕಂತಹ ಕಾರಣ ಏನು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಬೇಕಪ್ಪ ಅಂತ ಹೇಳಿದರೆ, ರೈಟ್?
ಓಕೆ, ಸೊ ಹಾಗಾದ್ರೆ ವೆನ್ ವಿ ಅಬ್ಸರ್ವ್ ದಿ ಶೇಪ್ ಆಫ್ ದೀಸ್ ಮಾಲಿಕ್ಯೂಲ್ಸ್, ಸೊ ಈ ಮಾಲಿಕ್ಯೂಲ್ಸ್ ಅದು ಶೇಪ್ಸ್ ನಾವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಎಚ್ ಸಿ ಎಲ್ ಶೇಪ್ ನೋಡಿದ್ರೆ ಇದು Cl, ಇದು H ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ದಿಸ್ ಒನ್ ಈಸ್ Cl and this is H. Okay, Cl is minus, H is positive. Fine. ಸೊ ಹಾಗಾದ್ರೆ ಇದ್ರದ್ದು ಶೇಪಿಗೆ ನಾವು ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಅನ್ಸಿಮೆಟ್ರಿಕಲ್ ಶೇಪ್ ಅಂತ ನಾವು ಕರಿತೀವಿ. ಈ ಶೇಪಿಗೆ ನಾವು ಅನ್ಸಿಮೆಟ್ರಿಕಲ್ shape. So ಹಾಗಾದ್ರೆ ಡ್ಯೂ ಟು ದಿಸ್ ಅನ್ಸಿಮೆಟ್ರಿಕಲ್ ಶೇಪ್, ದ ಸೆಂಟರ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಅಂಡ್ ಸೆಂಟರ್ ಆಫ್ ದಿ ನೆಗೆಟಿವ್ ಚಾರ್ಜ್ ಆರ್ ಡು ನಾಟ್ ಕೋಇನ್ಸೈಡ್ ಈಚ್ ಅದರ್. ಸೊ ಅಂತ ಹೇಳಿದ್ರೆ ಇಲ್ಲಿ ಈ ಅನ್ಸಿಮೆಟ್ರಿಕಲ್ ಶೇಪ್ ಇರೋದ್ರಿಂದ ಸೆಂಟರ್ ಆಫ್ ದಿ ನೆಗೆಟಿವ್ ಚಾರ್ಜು ಮತ್ತು ಸೆಂಟರ್ ಆಫ್ ದಿ ಪಾಸಿಟಿವ್ ಚಾರ್ಜು ಎರಡು ಕೋಇನ್ಸೈಡ್ ಆಗಿರೋದಿಲ್ಲ, ಅಂದ್ರೆ ಸಪ್ರೇಟ್ ಆಗಿರ್ತೈತಿ. ಸೊ ಅಂತ ಒಂದು ಏನಪ್ಪಾ ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ನಾವು ಕರಿತೀವಿ. ಸೊ ಪೋಲಾರ್ ಮಾಲಿಕ್ಯೂಲ್ಸ್ ಅಂದ್ರೆ center of the positive charge and center of the negative charges are separated by a distance due to their unsymmetrical shape ಅಂತ ಹೇಳ್ತೀವಿ. ಅನ್ಸಿಮೆಟ್ರಿಕಲ್ ಶೇಪ್ ಇರೋದ್ರಿಂದ ರೈಟ್ ಅವ್ರ ಹತ್ರ ಏನಪ್ಪಾ ಅಂತ ಹೇಳಿದ್ರೆ ಸಪರೇಷನ್ ಇರ್ತೈತಿ. ಹಾಗಾದ್ರೆ ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜಸ್ ಮಧ್ಯೆ ಏನಪ್ಪಾ ಅಂತ ಹೇಳಿದ್ರೆ ಸಪರೇಷನ್ ಇತ್ತಂದ್ರೆ ನಾವು ಅದನ್ನ ಡೈಪೋಲ್ ಕೂಡ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಈ ಒಂದು HCl ಮಾಲಿಕ್ಯೂಲ್ಸ್ ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ಗೆ ನಾವು ಡೈಪೋಲ್ ಮೂಮೆಂಟ್ ಅನ್ನ ಈ ತರ ಬರೀತೀವಿ, ನೆಗೆಟಿವ್ ಟು ಪಾಸಿಟಿವ್. ದಿಸ್ ಇಸ್ ದ ಡೈಪೋಲ್ ಮೂಮೆಂಟ್ ಆಫ್ ದಿಸ್ HCl molecule. What it means, due to this unsymmetrical shape, the positive and negative charge, the center of the positive and negative charges do not coincide, right? It has a fixed or a certain distance between them. Due to that, it has a permanent dipole moment. ಸೊ ಅಂದ್ರೆ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ನಾವು ಯಾವ್ದು ಕರಿತೀವಪ್ಪ ಅಂತ ಹೇಳಿದ್ರೆ, polar molecules are the molecules in which the center of the positive charge and center of the negative charge do not coincide each other and they have a permanent dipole moment because of their unsymmetrical shape. ಸೊ ಅವ್ರದ್ದು ಅನ್ಸಿಮೆಟ್ರಿಕಲ್ ಶೇಪ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಓಕೆ, ಸೊ ಹಾಗಾದ್ರೆ ಈ ಪೋಲಾರ್ ಮಾಲಿಕ್ಯೂಲ್ಸ್ ದಿಂದ ಆದಂತಹ ಒಂದು ಡೈಎಲೆಕ್ಟ್ರಿಕ್ಸ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ನಾವು ಕರಿಬೇಕಪ್ಪ ಅಂತ ಹೇಳಿದ್ರೆ ಯಾವ ಒಂದು ಡೈಎಲೆಕ್ಟ್ರಿಕ್ಸು ಪೋಲಾರ್ ಮಾಲಿಕ್ಯೂಲ್ಸ್ ದಿಂದ ಆಗಿರ್ತಿತ್ತಲ್ಲ ಆ ಒಂದು ಡೈಎಲೆಕ್ಟ್ರಿಕ್ ಗೆ ನಾವೇನಂತ ಹೇಳ್ತೀವಿ, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತ ನಾವು ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಏನಪ್ಪಾ ಅಂದ್ರೆ ನಾವು H2O ಕೊಡ್ಬೋದು, HCl ಕೊಡ್ಬೋದು. ಈಗ H2O ನಾವು ತಗೊಂಡಿಪ್ಪ ಅಂತ ಹೇಳಿದ್ರೆ H2O ನಾವು ಶೇಪ್ಸ್ ನೋಡೋದಾದ್ರೆ these are the centers. This is H, this is H, this is O. ಸೊ ಇದು ನೆಗೆಟಿವ್ ಇರೋದ್ರಿಂದ ಇಲ್ಲಿಂದ ನಮಗೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ನೆಗೆಟಿವ್ ಟು ಪಾಸಿಟಿವ್ ಒಂದು ಈ ಕಡೆ ಬರ್ತೈತಿ, ಒಂದು ಈ ಕಡೆ ಡೈಪೋಲ್ ಮೂಮೆಂಟ್. when we get the resultant of these two, we get the resultant dipole moment in this direction. ಸೊ ಹಾಗಾಗಿ ಈ ತರ ಶೇಪ್ಸ್ ಇರೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ ನಾವು ಅನ್ಸಿಮೆಟ್ರಿಕಲ್ ಶೇಪ್ ಇರೋದ್ರಿಂದ those molecules are having a permanent dipole moment, right? The material which is made by the dielectrics which is made by these polar molecules, such dielectrics we call what? Polar dielectrics. Examples water anta navu karibodu. Okay, fine. Next, non-polar molecules anta navu karitivi. Non-polar molecules ಎರಡನೇ ಟೈಪು non-polar molecules. ಸೊ ಹಾಗಾದ್ರೆ ಈ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ಗೆ ನಾವು ಎಕ್ಸಾಂಪಲ್ಸ್ ಏನಪ್ಪಾ ಅಂತ ಹೇಳಿದ್ರೆ H2 ತಗೋಬಹುದು, CO2 ತಗೋಬಹುದು, O2 ತಗೋಬಹುದು, N2 ತಗೋಬಹುದು, ರೈಟ್? H2 ಎಕ್ಸಾಂಪಲ್ಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್ಸ್, ರೈಟ್?
ಸೊ ಹಾಗಾದ್ರೆ ಈ ತರ ಮಾಲಿಕ್ಯೂಲ್ಸ್ ದಲ್ಲಿ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಸೆಂಟರ್ ಆಫ್ ದಿ ಪಾಸಿಟಿವ್ ಚಾರ್ಜ್ ಸೆಂಟರ್ ಆಫ್ ದಿ ನೆಗೆಟಿವ್ ಚಾರ್ಜ್ ಎರಡು ಏನಾಗಿರ್ತಾವ ಇಲ್ಲಿ ಕೋಯಿನ್ಸೈಡ್ ಆಗಿರ್ತೈತಿ. ಸೊ ಕೋಯಿನ್ಸೈಡ್ ಆಗಿರೋದ್ರಿಂದ ಇಲ್ಲಿ ಎರಡು ಕೋಯಿನ್ಸೈಡ್ ಆಗಿರೋದಿಲ್ಲ, ಇಲ್ಲಿ ಕೋಯಿನ್ಸೈಡ್ ಆಗಿರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಮಧ್ಯೆ ಡಿಸ್ಟೆನ್ಸ್ ಇರೋದಿಲ್ಲ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್ ಇಸ್ ಈಕ್ವಲ್ ಟು 2AQ ಅಂತ ನಾವು ಹೇಳಿ ಕರಿತೀವಿ, 2AQ. ಸೊ 2A is nothing but what? That is the dipole length ಅಂತ ಹೇಳ್ತೀವಿ. In this case the dipole length is 0. Dipole length is equal to 0. Dipole length 0 ಆಯ್ತಪ್ಪ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ the dipole moment will be 0. ರೈಟ್. ಸೊ ಹಾಗಾದ್ರೆ ಈ ತರ ಶೇಪ್ಸ್ಗೆ ನಾವೇನಪ್ಪ ಅಂದ್ರೆ ಸಿಮೆಟ್ರಿಕಲ್ ಶೇಪ್ ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ. ರೈಟ್. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅನ್ನ ನಾವೇನಂದ್ರೆ H2 ತಗೋಬಹುದು. H2 ದಲ್ಲಿ ಈ ತರ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ತೋರಿಸ್ತೀವಿ ನಾವು. ದಿಸ್ ಇಸ್ H, ದಿಸ್ ಇಸ್ H, ಬಟ್ ದ ನಟ್ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 0. ಇದಕ್ಕೆ ನಾವು ಸಿಮೆಟ್ರಿಕಲ್ ಶೇಪ್ ಅಂತ ಹೇಳ್ತೀವಿ. ಸಿಮೆಟ್ರಿಕಲ್ ಶೇಪ್. ಸೊ ಹಾಗಾದ್ರೆ ಇವ್ರ ಹತ್ರ ಏನಪ್ಪಾ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್ 0 ಆಗಿರ್ತೈತಿ. ಯಾವ ಕಾರಣದಿಂದ ಅಂತ ಹೇಳಿದ್ರೆ ದಟ್ ಈಸ್ ಸಿಮೆಟ್ರಿಕಲ್ ಶೇಪ್ ದಿಂದ. ರೈಟ್. ಇಲ್ಲಿ ಕೂಡ ಏನಪ್ಪಾ ಅಂತ ಹೇಳಿದ್ರೆ ದಿಸ್ ಇಸ್ ಅನ್ಸಿಮೆಟ್ರಿಕಲ್ ಶೇಪ್. ಸೊ ಹಾಗಾದ್ರೆ ಡ್ಯೂ ಟು ದಿ ಸಿಮೆಟ್ರಿಕಲ್ ಶೇಪ್ the center of the positive charge and center of the negative charge are coincide each other, right? Therefore it has zero dipole moment. ಯಾವ ಮಾಲಿಕ್ಯೂಲ್ಸ್? ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಹಾಗಾದ್ರೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದಪ್ಪ ಅಂದ್ರೆ those are the molecules, in those molecules the center of the positive charge and the center of the negative charge, right, negative charge are coincides ಆಗಿರೋದ್ರಿಂದ, right, they don't have a dipole length, therefore they don't have a dipole moment, permanent dipole moment. ಅದೇ ನಾವು ಈ ಪೋಲಾರ್ ಮಾಲಿಕ್ಯೂಲ್ಸ್ ಹತ್ರ ಬಂದ್ರೆ ಇದು ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರ್ತೈತಿ. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಹತ್ರ ಬಂದ್ರೆ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರೋದಿಲ್ಲ. ಓಕೆ, ಅದಕ್ಕೆ ಎಕ್ಸಾಂಪಲ್ಸ್ ನಾವು ಏನು ಕೊಡ್ಬೋದು? O2 H2, right, O2 CO2 etc. These are the examples for non-polar molecules. Okay, the dielectrics which is made by this non-polar molecule, is called what? Non-polar dielectrics ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ನಾನ್ ಪೋಲಾರ್ ಮತ್ತೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅದು ನಾವು ಏನಪ್ಪಾ ಅಂತ ಹೇಳಿದ್ರೆ ಯಾವ ರೀತಿ ನಾವು ಈ ಪಿಕ್ಚರ್ ಅನ್ನು ತೋರಿಸಬಹುದು ಅಂದ್ರೆ ಈ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಸೊ ಅಂದ್ರೆ ದಿಸ್ ಇಸ್ ವಾಟ್ ಡೈಎಲೆಕ್ಟ್ರಿಕ್. ದಿಸ್ ಡೈಎಲೆಕ್ಟ್ರಿಕ್ ಇಸ್ ಮೇಡ್ ಬೈ ದಿಸ್ polar molecules ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ these polar molecules are having a permanent dipole moment ಅಂತ ಹೇಳಿದ್ರೆ ನೆಗೆಟಿವ್ ಒಂದು ಪಾಸಿಟಿವ್ ಈ ತರ ಶೇಪ್ಸ್ ದಲ್ಲಿ ನಾವೇನಪ್ಪ ಅಂದ್ರೆ ಮಾಲಿಕ್ಯೂಲ್ಸ್ ನ ಶೋ ಮಾಡ್ತೀವಿ ನಾವು ಇಲ್ಲಿ. ಓಕೆ, ಸೊ ಹಾಗಾದ್ರೆ these dipole moments negative positive negative just you can observe in this material, right, in the absence of external electric field these all dipole moments, permanent dipole moments, are arranged in random directions. ಸೊ ಹಾಗಾದ್ರೆ ಈಗ ನಾನು ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅನ್ನ ತಗೊಂಡ್ರೆ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ದಲ್ಲಿ ಈ ತರ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ರ್ಯಾಂಡಮ್ ಆಗಿ, ರೈಟ್, ಏನು ಬೇರೆ ಬೇರೆ ಡೈರೆಕ್ಷನ್ಸ್ ದಲ್ಲಿ ಇದ್ರದ್ದು ಡೈರೆಕ್ಷನ್ಸ್ ಹಿಂಗಿದೆ, ಇದ್ರದ್ದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಹಿಂಗಿದೆ, ಈ ಮಲಿಕ್ಯೂಲ್ದು ನೆಕ್ಸ್ಟ್ ಈ ಮಲಿಕ್ಯೂಲ್ದು ಡೈಪೋಲ್ ಮೂಮೆಂಟ್ ಡೈರೆಕ್ಷನ್, ಈ ಮಲಿಕ್ಯೂಲ್ದು ಡೈಪೋಲ್ ಮೂಮೆಂಟು, ಈ ಮಲಿಕ್ಯೂಲ್ದು ಡೈಪೋಲ್ ಮೂಮೆಂಟು. ಸೊ ಈ ತರ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಬೇರೆನೇ ಆಗಿರ್ತೈತಿ. When we get the net dipole moment of this polar dielectric, we get a net dipole moment of this polar dielectric in the absence of external electric field is 0. ಸೊ ಅಂತ ಹೇಳಿದ್ರೆ ನಾವು ಈ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ನ ನೋಡೋದಾದ್ರೆ ಈ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ದಲ್ಲಿ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ಸ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಇದಾವ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಆ ಡೈಪೋಲ್ ಮೂಮೆಂಟ್ಸ್ ರ್ಯಾಂಡಮ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಅರೇಂಜ್ ಆಗಿರ್ತೈತಿ. ರ್ಯಾಂಡಮ್ ಆಗಿ ಅರೇಂಜ್ ಆಗಿರೋದ್ರಿಂದ ಅವ್ರದ್ದು ನಟ್ ಡೈಪೋಲ್ ಮೂಮೆಂಟ್ ನ ನಾವು
ಕನ್ಸಿಡರ್ ಮಾಡಿದಾಗ ನಟ್ ಡೈಪೋಲ್ ಮೂಮೆಂಟ್ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ 0 ಆಗ್ತೈತಿ. ಯಾವಾಗದು ಇನ್ ದಿ ಅಬ್ಸೆನ್ಸ್ ಆಫ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದ್ರೆ ಇದ್ರ ಸುತ್ತಮುತ್ತಲು ಯಾವುದೇ ರೀತಿಯಾದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ ಕೇಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದ್ರದ್ದು ನಟ್ ಡೈಪೋಲ್ ಮೂಮೆಂಟ್ ಏನಾಗ್ತೈತಿ 0 ಆಗ್ತೈತಿ. ಅದೇ ನಾವೀಗ ಈ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಗೆ ಬಂದಿವಪ್ಪ ಅಂತ ಹೇಳಿದ್ರೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಸೊ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ನ ಯಾವ ತರ ಶೋ ಮಾಡ್ಬೋದಂದ್ರೆ those are the dielectrics which are made by the non-polar molecules ಅಂತ ನಾವು ಹೇಳಿ ಕರಿತೀವಿ. ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅನ್ನ ನಾವು ಈ ತರ ಶೋ ಮಾಡ್ತೀವಿ. ಅಂದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಏನಾಗಿರ್ತಾವೆ, ಇಲ್ಲಿ ಕೋಇನ್ಸೈಡ್ ಆಗಿರ್ತಾವೆ. ಸೊ ಕೋಇನ್ಸೈಡ್ ಆಗಿರೋದ್ರಿಂದ ಇವು ಕುರಿದು ನಟ್ ಡೈಪೋಲ್ ಮೂಮೆಂಟ್, ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಅನ್ಕರ 0 ಇರ್ತೈತಿ. ಸೊ ಆ ಡೈಎಲೆಕ್ಟ್ರಿಕ್ಸ್ ಡೈಪೋಲ್ ಮೂಮೆಂಟ್ ಏನಾಗ್ತೈತಿ 0 ಆಗ್ತೈತಿ. ದಟ್ ಈಸ್ ದ ನಟ್ ಡೈಪೋಲ್ ಮೂಮೆಂಟ್ ಇಸ್ 0 ಇನ್ ದಿ ಅಬ್ಸೆನ್ಸ್ ಆಫ್ ವಾಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ದ ಪೋಲಾರ್ ಮಾಲಿಕ್ಯೂಲ್ಸ್ ಅಂಡ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. These are the polar molecules and this is the polar dielectrics, and these are the non-polar molecules and this is the non-polar dielectrics ಅಂತ ನಾವು ಹೇಳಿ ಕರಿತೀವಿ, non-polar dielectrics. Okay, so what happens when we place these type of dielectrics inside an external electric field? ಸೊ ಹಾಗಾದ್ರೆ ಈ ಒಂದು ಪೋಲಾರ್ ಮತ್ತೆ ನಾನ್ ಪೋಲಾರ್ ಈ ಡೈಎಲೆಕ್ಟ್ರಿಕ್ಸ್ ಏನಿದಾವಲ್ಲ, ಈ ಡೈಎಲೆಕ್ಟ್ರಿಕ್ಸ್ ಅನ್ನ ನಾವೇನಪ್ಪಾ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ನಾವು ಪ್ಲೇಸ್ ಮಾಡಿದಾಗ ಹೌ ದೀಸ್ ಡೈಎಲೆಕ್ಟ್ರಿಕ್ಸ್ ಬಿಹೇವ್ಸ್, ಲೆಟ್ಸ್ ಸಿ. ಸೊ ಹಾಗಾದ್ರೆ ವೆನ್ ವಿ ಪ್ಲೇಸ್ ದಿಸ್ ಪೋಲಾರ್ ಮಾಲಿಕ್ಯೂಲ್ಸ್, ಇದೇ ಪೋಲಾರ್ ಮಾಲಿಕ್ಯೂಲ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿಪ್ಪ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ವೆನ್ ವಿ ಪ್ಲೇಸ್ ದಿ ಸೇಮ್, ದಿಸ್ ಇಸ್ ದಿ external electric field, positive plate, and this one is negative. We can observe the electric field in this direction. This is external electric field. External electric field. Its direction is from left to right. So when we place this polar dielectrics inside this electric field, ಸೊ ಹಾಗಾದ್ರೆ ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಈ ಒಂದು ಡೈಎಲೆಕ್ಟ್ರಿಕ್ಸ್ ಅನ್ನ ತಗೊಂಡು ಹೋಗಿ ನಾನು ಪ್ಲೇಸ್ ಮಾಡಿನಪ್ಪ ಅಂತ ಹೇಳಿದ್ರೆ, ಡೈಎಲೆಕ್ಟ್ರಿಕ್ ನ ಇದ್ರೊಳಗಡೆ ಹೋಗಿ ಪ್ಲೇಸ್ ಮಾಡಿದ್ರೆ, ರೈಟ್, ದೀಸ್ ಡೈಪೋಲ್ ಮೂಮೆಂಟ್ಸ್ comes into the external electric field. Therefore these dipole moments experience the force, or these charges experience the force. Due to that external force, these dipole moments align along the direction of the external electric field. ಸೊ ಅಂದ್ರೆ ಈ ಒಂದು ಪೋಲಾರ್ ಡೈಎಲೆಕ್ಟ್ರಿಕ್ಸ್ ನ ನಾನು ಹೋಗ್ಬಿಟ್ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿನಪ್ಪ ಅಂದ್ರೆ ಈ ಡೈಪೋಲ್ ಮೂಮೆಂಟ್ಸ್ ಏನ್ ಮಾಡ್ತಾವು, ಫೋರ್ಸ್ ನ ಎಕ್ಸ್ಪೀರಿಯನ್ಸ್, ಅಂದ್ರೆ ಈ ಚಾರ್ಜಸ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ, ರೈಟ್, ಆ ಡೈಪೋಲ್ ಮೂಮೆಂಟ್ ಏನ್ ಮಾಡ್ತೈತಿ, ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನ್ ಇರ್ತೈತಲ್ಲ ಅದೇ ಡೈರೆಕ್ಷನ್ಸ್ಗೆ ಆ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ಸ್ ನ ಅಲೈನ್ ಮಾಡ್ಕೋತೈತಿ. ಇದಕ್ಕೆ ನಾವೇನಂತ ಕರಿತೀವಿ, ಪೋಲರೈಸೇಷನ್ ಅಂತ ನಾವು ಕರಿತೀವಿ. Polarization is nothing but what? When we placed a dielectric inside the external electric field, the dipole moments align along the direction of the external electric field. Okay, so ಅದರ ನಂತರ ನೋಡೋಣ ಪೋಲರೈಸೇಷನ್. ಸೊ ಅಂದ್ರೆ ಈ ತರ ನಾವೇನಪ್ಪಾ ಅಂತ ಹೇಳಿದ್ರೆ ಡೈಪೋಲ್ ಮೂಮೆಂಟ್ಸ್ ನ ಏನ್ ಮಾಡ್ತೀವಿ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಸ್ಗೆ ಅಲೈನ್ ಮಾಡೋ ಒಂದು ಫೆನಾಮಿನಾ ಅಥವಾ ಪ್ರೊಸೆಸ್, ರೈಟ್, ಇದಕ್ಕೆ ನಾವೇನಂತ ಹೇಳ್ಬೋದು, ಪೋಲರೈಸೇಷನ್ಸ್ ಕೂಡ ಅಂತ ನಾವು ಕರಿಬಹುದು. ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ, so in this picture, so we can observe the dipole moment of this polar dielectrics are in a random directions. When we place this polar dielectric inside the external electric field, these dipole moments direction, ಈ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ಸ್ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ ಎಲ್ಲಾನು ಈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಸ್ಗೆ ಬಂದ್ಬಿಡ್ತೈತಿ. ಹಿಂಗೆ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್. ಪಾಸಿಟಿವ್, ರೈಟ್. ಸೊ ಹಾಗಾದ್ರೆ ಅದು ಕುರಿದು ಡೈಪೋಲ್ ಮೂಮೆಂಟ್ಸ್ ನಾವು ನೋಡಿದ್ರೆ, ಸಿ ಡೈಪೋಲ್ ಮೂಮೆಂಟ್ಸ್, ದೀಸ್ ಡೈಪೋಲ್ ಮೂಮೆಂಟ್ಸ್ ಆರ್ ಅಲೈನ್
ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇದಕ್ಕೆ ನಾವೇಂತ ಹೇಳ್ತೀವಿ, polarizations. That is the dipole moment per unit value is called what? Polarization ಅಂತಾನು ಕೂಡ ನಾವೇನಪ್ಪ ಅಂತ ಹೇಳಿದ್ರೆ ಹೇಳಬಹುದು. ರೈಟ್. ಸೊ ಹಾಗಾದ್ರೆ ಹಿಯರ್ ವಿ ಕ್ಯಾನ್ ಗೆಟ್ ಅ ನಟ್ ಡೈಪೋಲ್ ಮೂಮೆಂಟ್. ನಟ್ ಡೈಪೋಲ್ ಮೂಮೆಂಟ್. ರೈಟ್. ಇಲ್ಲಿ ನಾವೇನು ನೋಡ್ಬೋದಪ್ಪ ಅಂತ ಹೇಳಿದ್ರೆ ನಟ್ ಡೈಪೋಲ್ ಮೂಮೆಂಟನ್ನು ಅಬ್ಸರ್ವ್ ಮಾಡಬಹುದು ಯಾವಾಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದಾಗ. ಓಕೆ, ರೈಟ್. ಅದೇ ಈಗ ನಾವು ಈ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಪ್ಲೇಸ್ ಮಾಡಿದಪ್ಪ ಅಂತ ಹೇಳಿದರೆ, ಓಕೆ, ಸೊ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದನ್ನು ಪ್ಲೇಸ್ ಮಾಡಿದರೆ ಡ್ಯೂ ಟು ದಿ external electric field, these positive and negative charges displace from their positions. ಸೊ ಡಿಸ್ಪ್ಲೇಸ್ ಆಗಿಬಿಟ್ಟು ಅಂದರೆ ಹೇಳಿದರೆ ಈ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಏನಿದಾವಪ್ಪ ಅಂತ ಹೇಳಿದರೆ ಇವೆರಡು ಕೂಡಿದಾವು, ಇದ್ರ ಸ್ಟ್ರಾಂಗ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಬಂತಪ್ಪ ಅಂತ ಹೇಳಿದರೆ ಇಲ್ಲಿ ಏನಾಗ್ತೈತೆ ಅಂದರೆ ಇವು ಚಾರ್ಜಸ್ಸು ಇಲ್ಲಿ ಪಾಸಿಟಿವ್ ಬರೋದ್ರಿಂದ ಈ ಪಾಸಿಟಿವ್ ಚಾರ್ಜಸ್ಸು ರಿಪೆಲ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ, ನೆಗೆಟಿವ್ ಚಾರ್ಜಸ್ಸು ಅಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ನೆಗೆಟಿವ್ ಚಾರ್ಜು ಪಾಸಿಟಿವ್ ಚಾರ್ಜ್ ಕಡೆ ಬಂದರೆ ಪಾಸಿಟಿವ್ ಚಾರ್ಜು ಇದರಿಂದ ರಿಪಲ್ಸಿವ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಹಾಗಾಗಿ ಸೊ ಇಲ್ಲಿ ಒಂದು ಡೈಪೋಲ್ ಮೂಮೆಂಟು ಪ್ರೊಡ್ಯೂಸ್ ಆಗ್ತೈತಿ. ದಿಸ್ ಇಸ್ ವಾಟ್ ಡೈಪೋಲ್ ಮೂಮೆಂಟ್ ಅಂತ ನಾವು ಕರಿತೀವಿ. ಅಂದರೆ ವೆನ್ ವಿ ಪ್ಲೇಸ್ ದಿಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಇನ್ಸೈಡ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಹ್ಯಾಪನ್ಸ್? The molecules dipole moments are polarized, or the charges, positive and negative charges, displaced and will have this some distance between them. Due to that distance, it will get a temporary dipole moment. Temporary dipole moment ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾಗಿ ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ಈ ಥರ ಏನಪ್ಪ ಅಂತ ಹೇಳಿದರೆ ಹಿಯರ್ ವಿ ಕ್ಯಾನ್ ಅಬ್ಸರ್ವ್ ಎ ಟೆಂಪರರಿ ಡೈಪೋಲ್ ಮೂಮೆಂಟ್ಸ್. So when we remove that external electric field, as soon as we remove the external electric field, these dipole moments again, it means what? The dipole moments will become zero and the positive and negative charges again they coincide each other. ಏನಪ್ಪ ಅಂತ ಹೇಳಿದರೆ ಇದನ್ನು ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ರಿಮೂವ್ ಮಾಡಿಬಿಟ್ಟಿವಪ್ಪ ಅಂತ ಹೇಳಿದರೆ ಅವು ಚಾರ್ಜಸ್ಸು ಮತ್ತೆ ವಾಪಸ್ಸು ತಮ್ಮ ಒರಿಜಿನಲ್ ಸ್ಥಿತಿಗೆ ಬಂದ್ಬಿಡ್ತಾವೆ, ಹೀಗೆ ಕೋಯಿನ್ಸೈಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಹಾಗಾಗಿ ನಾವೇನಪ್ಪ ಅಂತ ಹೇಳಿದರೆ ಈ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ದಿಂದ ನಮಗೆ ಬೇಕಂದಾಗ ನಾವು ಡೈಪೋಲ್ ಮೂಮೆಂಟ್ಸ್ನ ಪಡಿಬಹುದು, ಬ್ಯಾಡ್ ಅಂದಾಗ ನಾವೇನಪ್ಪ ಅಂತ ಹೇಳಿದರೆ ಡೈಪೋಲ್ ಮೂಮೆಂಟ್ಸ್ ಮತ್ತು ಆ್ಯಸ್ ಇಟ್ ಈಸ್ ಅದನ್ನು ಝೀರೋ ಮಾಡ್ಕೋಬಹುದು. ಅದೇ ನಾವು ಈ ಪೋಲಾರ್ ಮಾಲಿಕ್ಯೂಲ್ಸ್ದಲ್ಲಿ ಅದ್ರ ಹತ್ರ ಡೈಪೋಲ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರೋದ್ರಿಂದ, ರೈಟ್, ಸೊ ನಾವು ಆ ಮಾಲಿಕ್ಯೂಲ್ಸ್ ಹತ್ರ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ಸನ್ನು ನೋಡ್ತೀವಿ. ಅದೇ ನಾವು ಇಲ್ಲಿ ನಾನ್ ಪೋಲಾರ್ದಲ್ಲಿ ಪರ್ಮನೆಂಟ್ ಡೈಪೋಲ್ ಮೂಮೆಂಟನ್ನು ನೋಡೋದಿಲ್ಲ, ಟೆಂಪ್ರವರಿ ಡೈಪೋಲ್ ಮೂಮೆಂಟ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಯಾವಾಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಈ ಒಂದು ನಾನ್ ಪೋಲಾರ್ ಡೈಎಲೆಕ್ಟ್ರಿಕನ್ನು ಪ್ಲೇಸ್ ಮಾಡಿದಾಗ ಮಾತ್ರ ಅವಾಗ ನಮಗೇನು ಸಿಗ್ತೈತಿ, ಡೈಪೋಲ್ ಮೂಮೆಂಟ್ ಸಿಗ್ತೈತಿ. ಓಕೆ, ನೆಕ್ಸ್ಟ್ ಹಾಗಾದರೆ ಈ ಪೊಲರೈಸೇಷನ್ ಅಥವಾ ನಾವು ಪೊಲರೈಸೇಷನ್ ಡೆನ್ಸಿಟಿ ಅಂತ ನಾವು ಹೇಳಿ ಕರಿತೀವಿ. ಪೊಲರೈಸೇಷನ್ ಆರ್ ಡೆನ್ಸಿಟಿ, ಎಲೆಕ್ಟ್ರಿಕ್ ಪೊಲರೈಸೇಷನ್ ಆರ್ ಪೊಲರೈಸೇಷನ್ ಡೆನ್ಸಿಟಿ. ಒಂದು ಯೂನಿಟ್ ವ್ಯಾಲ್ಯೂಮ್ದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಯೂನಿಟ್ ವ್ಯಾಲ್ಯೂಮ್ನ ಇದೊಂದು ವ್ಯಾಲ್ಯೂಮ್ನ ತೊಗೊಂಡಿಪ್ಪ ಅಂತ ಹೇಳಿದರೆ ಈ ಒಂದು ಯೂನಿಟ್ ವ್ಯಾಲ್ಯೂಮ್ದಲ್ಲಿ ಡೈಪೋಲ್ ಮೂಮೆಂಟ್ ಎಷ್ಟಿದಾವು ಅಂದರೆ ಪೊಲರೈಸೇಷನ್ ಈಸ್ ಈಕ್ವಲ್ ಟು ಪೊಲರೈಸೇಷನ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಪೊಲರೈಸೇಷನ್ ಅನ್ಬೋದು, ಪೊಲರೈಸೇಷನ್ ಡೆನ್ಸಿಟಿ ಕೂಡ ಅಂತ ನಾವು ಹೇಳಿ ಕರಿತೀವಿ, ನೆನಪಿರಲಿ. ಹಾಗಾದರೆ ದಿಸ್ ಈಸ್ ಈಕ್ವಲ್ ಟು ಡೈಪೋಲ್ ಮೂಮೆಂಟ್ ಪರ್ ವಾಲ್ಯೂಮ್ ಅಂತ ನಾವು ಹೇಳಿ ಕರಿತೀವಿ. ಡೈಪೋಲ್ ಮೂಮೆಂಟ್ ಪರ್ ವಾಲ್ಯೂಮ್, ಡೈಪೋಲ್ ಮೂಮೆಂಟ್ ಆಫ್ ಡೈಎಲೆಕ್ಟ್ರಿಕ್ ಪರ್ ಯೂನಿಟ್ ವ್ಯಾಲ್ಯೂಮ್. ಇದಕ್ಕೆ ನಾವೇನಂತ ಹೇಳ್ತೀವಿ, ಪೊಲರೈಸೇಷನ್ ಅಂತ ನಾವು ಹೇಳಿ ಕರಿತೀವಿ, ಪೊಲರೈಸೇಷನ್ಸ್. ಸೊ ದಿಸ್ ಎಲೆಕ್ಟ್ರಿಕ್ ಪೊಲರೈಸೇಷನ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, and its direction is in the direction of external field. ಸೊ ಹಾಗಾದ್ರೆ ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ ನಾವು. ಹಾಗಾದ್ರೆ ಇದರ ಡೈರೆಕ್ಷನ್ಸ್ನ ನೋಡ್ರಿ ನಾವು, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಏನಿರ್ತೈತಿಲ್ಲ ಅದರ ಡೈರೆಕ್ಷನ್ಸ್ಗೆ ಈ ಪೊಲರೈಸೇಷನ್ಸ್ ಡೈರೆಕ್ಷನ್ ಇರ್ತೈತಿ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಡೈರೆಕ್ಷನ್ ಈಸ್ ಅಲಾಂಗ್ external electric field.
ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ ರೈಟ್. ಸೊ ಹಾಗಾದ್ರೆ ಈ ಡೈಎಲೆಕ್ಟ್ರಿಕ್ಸು ಎಲ್ಲಿ ತನ ಏನಪ್ಪಾ ಅಂತ ಹೇಳಿದ್ರೆ ಪೋಲರೈಸೇಷನ್ ಆಗ್ತೈತಿ, ಮತ್ತೆ ಎಲ್ಲಿ ತನ ಇದ್ರದ್ದು ಎಲೆಕ್ಟ್ರಿಕ್ ಸ್ಟ್ರೆಂತ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ತಡ್ಕೋತೈತಿ. ಸೊ ಹಾಗಾದ್ರೆ ಅಪ್ ಟು ಪರ್ಟಿಕ್ಯುಲರ್ ಎವ್ರಿಥಿಂಗ್ ಇನ್ ನೇಚರ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟ್, ರೈಟ್? In the same manner, these dielectric, that is polar dielectrics and non-polar dielectrics, also having their own limit, right? So it means what? These dielectrics can tolerate a certain external electric field. If the external electric field is very high, what happens, right? The dielectric breakdown will takes place. So ಹಾಗಾದ್ರೆ ಈ ಡೈಎಲೆಕ್ಟ್ರಿಕ್ ಬ್ರೇಕ್ಡೌನ್ ಅಂತ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಡೈಎಲೆಕ್ಟ್ರಿಕ್ ನಾವು ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದಲ್ಲಿ ಇಟ್ಬಿಟ್ಟು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸ್ಟ್ರೆಂತ್ ನಾವು ಜಾಸ್ತಿ ಮಾಡ್ಕೊಂತ ಹೋದಿವಪ್ಪ ಅಂತ ಹೇಳಿದ್ರೆ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂತ ಹೋದ್ವಿ ಅಂದ್ರೆ ಈ ಪಾಸಿಟಿವ್ ಚಾರ್ಜಸ್ ನೆಗೆಟಿವ್ ಚಾರ್ಜಸ್ ಎರಡೂ ಏನಪ್ಪಾ ಅಂತ ಹೇಳಿದ್ರೆ ಇದರಿಂದ ನೆಗೆಟಿವ್ ಚಾರ್ಜಸ್ ಏನಾಗ್ಬಿಡ್ತೈತಿ ಆ ಒಂದು ಮಾಲಿಕ್ಯೂಲ್ ಇಂದ ಹೊರಗಡೆ ಬಂದು ಇಟ್ ಬಿಕಮ್ಸ್ ಫ್ರೀ ಅಂತ ಹೇಳ್ಬಿಡ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ನ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಫ್ರೀ ಆಯ್ತಂದ್ರೆ it will starts to conduct the electric charge. ಸೊ ಈ ಎಲೆಕ್ಟ್ರಿಕ್ ಚಾರ್ಜ್ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ, ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಯಾವಾಗ ಅಂದರೆ ಫಾರ್ ಎಕ್ಸಾಂಪಲ್ ನಾನೊಂದು ಮಾಲಿಕ್ಯೂಲ್ನ ತಗೋತೀನಿ, ಪೋಲಾರ್ ಇರ್ಬೋದು ನಾನ್ ಪೋಲಾರ್ ಇರ್ಬೋದು. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ವೆರಿ ಹೈ ಎಲೆಕ್ಟ್ರಿಕ್ ಫೀಲ್ಡನ್ನ ನಾನೇನಪ್ಪ ಅಂತ ಹೇಳಿದರೆ ನಾನಿಲ್ಲಿ ಅಪ್ಲೈ ಮಾಡಿದ್ದೆ ಅಂದರೆ ಸ್ಟ್ರೆಂತ್ ಆಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆರಿ ಹೈ. Right, what happens, these molecules, electron will come out from this molecule. ಅಂದ್ರೆ ಅದು ತನ್ನ ಆರ್ಬಿಟ್ ಅನ್ನ ಬಿಟ್ಟು ಎಲೆಕ್ಟ್ರಾನ್ ಏನೋ ಬಿಡ್ತೈತಿ ಹೊರಗಡೆ ಬಂದ್ಬಿಡ್ತೈತಿ. ದಿಸ್ ಬಿಕಮ್ಸ್ ಅ ಫ್ರೀ ಎಲೆಕ್ಟ್ರಾನ್ಸ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಸೊ ಈ ಒಂದು ಡೈಎಲೆಕ್ಟ್ರಿಕ್ ಏನಿದೆಯಲ್ಲ ಒಂದು ಸರ್ಟೇನ್ ಎಲೆಕ್ಟ್ರಿಕ್ ಫೀಲ್ಡ್ ಮಟ್ಟ ಏನ್ ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ ಅದು ಟಾಲರೇಟ್ ಮಾಡ್ತೈತಿ. ಆ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿದ ತಕ್ಷಣನೇ ಏನಾಗ್ತೈತಿ ಆ ಒಂದು ಮಾಲಿಕ್ಯೂಲ್ ಅಥವಾ ಅಟಮ್ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಅಟಮ್ ಅನ್ನು ಬಿಟ್ಟು ಹೊರಗಡೆ ಬಂದ್ಬಿಡ್ತೈತಿ. ಈ ಒಂದು ಫೆನಾಮಿನಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂತ ನಾವು ಹೇಳಿ ಕರಿತೀವಿ. ಇಟ್ ಮೀನ್ಸ್ ವಾಟ್, ವೆನ್ ಎ ಡೈಎಲೆಕ್ಟ್ರಿಕ್ ಈಸ್ ಪ್ಲೇಸ್ಡ್ ಇನ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಅ ವೆರಿ ಹೈ ಸ್ಟ್ರೆಂತ್, the electrons are detached from their parent atoms and becomes free, right? Then the dielectric behaves like a ಕಂಡಕ್ಟರ್ಸ್. ಅವಾಗ ಇದೇನಾಗ್ಬಿಡ್ತೈತಿ ಡೈಎಲೆಕ್ಟ್ರಿಕ್ ಕಂಡಕ್ಟರ್ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಸೊ ಮಾಡೋದ್ರಿಂದ ಏನಪ್ಪಾ ಅಂತ ಹೇಳಿದ್ರೆ ಅದು ಕಂಡಕ್ಟರ್ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ನಾವೇನಂತ ಹೇಳ್ಬೋದು ಅಲ್ಲಿ ಎಲೆಕ್ಟ್ರಿಕ್ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಫೆನಾಮಿನಕ್ಕೆ ನಾವೇನಂತ ಕರಿತೀವಿ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ದಟ್ ಈಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕೂಡ ನೋಡ್ತೀವಿ ನಾವು. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ಹಾಗಾದ್ರೆ ಈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದಪ್ಪ ಅಂದ್ರೆ, ಸೊ ದಟ್ ಈಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ಅಪ್ಲೈಡ್ ಫೀಲ್ಡ್ ಅಪ್ ಟು ವಿಚ್ ದ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್. ಅಂದ್ರೆ ಇಲ್ಲಿಂದ ಎಲೆಕ್ಟ್ರಿಕ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ನಾನು ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀನಿ 1 2 3 4 ಹಿಂಗೆ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತೀನಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಾಟಿದ ತಕ್ಷಣನೇ ಈ ಒಂದು ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ, ಈ ಮಾಲಿಕ್ಯೂಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ ಡಿಟ್ಯಾಚ್ ಆಗ್ತಾ ಇದೆ. ಹಾಗಾದ್ರೆ ಅಪ್ ಟು ದಟ್ ವ್ಯಾಲ್ಯೂ ವಿ ವಾಂಟ್ ಗೆಟ್ ಎನಿ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್. ಸೊ ಅಲ್ಲಿ ತನಕ ನಾವೇನಪ್ಪಾ ಅಂದ್ರೆ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್ ನೋಡೋದಿಲ್ಲ. ಹೆಂಗಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಗ್ಲಾಸ್ ಇದೆ, ಈ ಗ್ಲಾಸಿಗೆ ನಾನು ನೀರು ಹಾಕಕತ್ನಿಪ್ಪ ಅಂತ ಹೇಳಿದ್ರೆ, ಸೊ ಆ ಗ್ಲಾಸ್ದಲ್ಲಿ ನೀರು ಎಲ್ಲಿ ತನ ಈ ಪೂರ್ತಿ ಇದ್ರ ಸರ್ಫೇಸ್ ತನ ಬರೋ ತನ ಹೊರಗೆ ಚಲೋದಿಲ್ಲ ಅದು, ಹೌದಾ? ದಿಸ್ ಇಸ್ ದ ಮ್ಯಾಕ್ಸಿಮಮ್ ರೇಂಜ್ ಅಂತ ಹೇಳ್ತೀವಿ. ಸೊ ಒನ್ಸ್ ವಿ ಕ್ರಾಸ್ ದಿಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ವಾಟ್ ಹ್ಯಾಪನ್ಸ್, ದ ವಾಟರ್ ವಿಲ್ ಕಮ್ ಔಟ್ ಫ್ರಮ್ ದಿಸ್ ಗ್ಲಾಸ್. ಅಲ್ಲಿಂದ ಹೊರಗಡೆ ಬರಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಅದೇ ರೀತಿ ಕೂಡ ಅಷ್ಟು ಇಲ್ಲಿ ಮಟ್ಟ ಅಷ್ಟು ತಡ್ಕೋತೈತಿ ಅದು, ಅಂದ್ರೆ ಇಷ್ಟು ಹಿಡಿತೈತಿ ಅದು. ಇದಕ್ಕೆ ಹೆಚ್ಚಿಗೆ ಆಯ್ತಪ್ಪ ಅಂತ ಹೇಳಿದ್ರೆ ಹೊರಗೆ ಬರಕ್ ಸ್ಟಾರ್ಟ್ ಆಗ್ತೈತಿ. ಅದೇ ಸೇಮ್ ಏನಪ್ಪಾ ಅಂತ ಹೇಳಿದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಡೈಎಲೆಕ್ಟ್ರಿಕ್ಸ್ ದಲ್ಲಿ. ಸೊ ಹಾಗಾದ್ರೆ ಈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ಅಪ್ಲೈಡ್ field up to which the dielectric breakdown does not takes place is called what? Dielectric strength. ಸೊ ಹಾಗಾದ್ರೆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ SI ಯೂನಿಟ್ ನಾವು ಹೇಳೋದಾದ್ರೆ ವೋಲ್ಟ್ ಪರ್ ಮೀಟರ್
ಮೀಟರ್ ಅಂತ ನಾವು ಹೇಳಿ ಕರಿತೀವಿ. ಅದೇ ನಾವು ನ್ಯೂಟನ್ ವೆಕ್ಟರ್ ಕ್ವಾಂಟಿಟಿ ನ್ಯೂಟನ್ ಪರ್ ಕೂಲಮ್ ಕೂಡ ಅಂತ ನಾವು ಹೇಳಿ ಕರಿತೀವಿ. ಫೈನ್. ಸೊ ಹಾಗಾದ್ರೆ ಈ ಏರ್ ಈಸ್ ಅನ್ ಇನ್ಸುಲೇಟರ್ ಅಂತ ನಾವು ಹೇಳಿ ಕರಿತೀವಿ. ಏರ್ ಈಸ್ ಅನ್ ಇನ್ಸುಲೇಟರ್ ಅಂತ ಕರೆಯೋದ್ರಿಂದ ಸೊ ಇಟ್ಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ಏರ್ ಈಸ್ 3 into 10 to the power 6 volt per meter. ದಿಸ್ ಇಸ್ ದಿ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ಏರ್ ಅಂತ ನಾವು ಹೇಳಿ ಕರಿತೀವಿ. ಅಂದ್ರೆ ನಾವು ಏರಿಗೆ ಏನಾದರೂ ಇಷ್ಟು ಪೊಟೆನ್ಷಿಯಲ್ ಪರ್ ಮೀಟರ್ ನ ಕೊಟ್ಟಿವಿ ಅಂದ್ರೆ ಅವಾಗ ಮಾತ್ರ ಏರ್ ಮಾಲಿಕ್ಯೂಲ್ಸ್ ಏನಾಗ್ತೈತಿ ಅಥವಾ ಏರ್ ಅಟಮ್ಸ್ ಬ್ರೇಕ್ ಆಗಿಬಿಟ್ಟು ಏರ್ ಬಿಹೇವ್ಸ್ ಲೈಕ್ ಅ ಕಂಡಕ್ಟರ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಆರ್ ಡೈಎಲೆಕ್ಟ್ರಿಕ್ಸ್ ಅಂಡ್ polarizations.